ಚೌಕಾಸಿ ಮೆಟ್ರೋದ ದರ ಏರಿಸಿದ್ಯಾರು ಇಳಿಸಿದ್ಯಾರು? ಹೌದು, ಇಂಥದ್ದೊಂದು ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಗರಗೆದರಿದೆ. ಏರಿಕೆಯನ್ನ ರಾಜ್ಯದಲ್ಲಿನ ಕಾಂಗ್ರೆಸ್ ಮತ್ತು ಕೇಂದ್ರದಲ್ಲಿನ ಬಿಜೆಪಿ ಎರಡೂ ಕೂಡ ತಳ್ಳಿ ಹಾಕಿವೆ. ಹಾಗಿದ್ರೆ ರಾಜ್ಯದಲ್ಲಿ ನಡೀತಿರುವಂತಹ ಮೆಟ್ರೋ ರಾಜಕಾರಣದ ರಿಪೋರ್ಟ್ ಏನು? ಬನ್ನಿ ನೋಡೋಣ. ದುಪ್ಪಟ್ಟು ದರ ಏರಿಸಿ ಕೊಂಚ ಇಳಿಸಿದ ಬಿಎಂಆರ್ಸಿಎಲ್. ದರ ಇಳಿಸಿದರೂ ನಿಲ್ಲದ ಪ್ರಯಾಣಿಕರ ಆಕ್ರೋಶ. ಪ್ರಯಾಣ ದರ ದುಬಾರಿ ಮಾಡಿದ್ದ ನಮ್ಮ ಮೆಟ್ರೋ ಪ್ರಯಾಣಿಕರ ಮೂಗಿಗೆ ಈಗ ತುಪ್ಪ ಸವರಿದೆ. ಹೌದು, ಜನಾಕ್ರೋಶ ಭುಗಿಲೆದ್ದ ಬಳಿಕ ನಿನ್ನೆ ದರ ಇಳಿಕೆಗೆ ಬಿಎಂಆರ್ಸಿಎಲ್ ನಿರ್ಧರಿಸಿತ್ತು. ಆದರೆ ಪ್ರಯಾಣಿಕರು ನಿಟ್ಟುಸಿರು ಬಿಡುವಂತ ಅದ್ಯಾವ ಸುದ್ದಿಯನ್ನು ಕೊಟ್ಟಿಲ್ಲ. ಬದಲಿಗೆ 100ಕ್ಕೂ ಹೆಚ್ಚು ಶೇಕಡವಾರು ದರ ಹೆಚ್ಚಿರೋ ಕಡೆ ಕೇವಲ 30% ಮಾತ್ರ ಇಳಿಕೆ ಮಾಡಿದೆ. ಬರೀ 10 ರೂಪಾಯಿ ಇಳಿಕೆಯಾಗಿರೋದು ಪ್ರಯಾಣಿಕರ ಕಣ್ಣು ಮತ್ತಷ್ಟು ಕೆಂಪಗಾಗುವಂತೆ ಮಾಡಿದೆ. ಸರ್, ರೇಟ್ ಏನು ಕಡಿಮೆ ಆಗಿಲ್ಲ. ನಿನ್ನೆ ಯಾರೋ ಒಬ್ರು MD ಹೇಳಿದ್ರು ಕಡಿಮೆ ಆಗುತ್ತೆ ಅಂತ. ನೋಡಿ, ಮತ್ತಿಗೆ ಅದು ಮಹಾಲಕ್ಷ್ಮಿ ಲೇಔಟಿಂದ 47 ರೂಪಾಯಿ, ಮುಂದೆ 28 ರೂಪಾಯಿ 50 ಪೈಸೆ ಇತ್ತು. ಈಗ 47 ರೂಪಾಯಿ 50 ಪೈಸೆ ಆಗಿದೆ. ಆಲ್ಮೋಸ್ಟ್ ಅಲ್ಲಿ 90% ಜಾಸ್ತಿ ಮಾಡಿದ್ದಾರೆ. ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ. ಆಕ್ಚುಲಿ 50% ಇನ್ಕ್ರೀಸ್ ಆಗಿದೆ ಅಂತಾನೆ ಇದೆ. ವೈಟ್ ಫೀಲ್ಡ್ಗೆ ನಾನು ಎವ್ರಿಡೇ ಟ್ರಾವೆಲ್ ಮಾಡ್ತಾ ಇದ್ದೀನಿ ಆಫೀಸ್ಗೆ ಇವಾಗ. ಸೊ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ನಮಗೂ. ಆಕ್ಚುಲಿ ಜಾಸ್ತಿ ಮಾಡೋದು ಕಷ್ಟ ಆಗ್ತಿದೆ, ಯಾಕಂದ್ರೆ ನಾವು ಸ್ಟೂಡೆಂಟ್ಸು, PG ಸ್ಟೂಡೆಂಟ್ಸು. ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ನಮಗೂ. ಅಟ್ಲೀಸ್ಟ್ 10 ರೂಪಾಯಿ ಜಾಸ್ತಿ ಆಗಿದ್ರೆ ಪರವಾಗಿಲ್ಲ, ಏನು ನಮಗೆ 24 ರೂಪಾಯಿ ಜಾಸ್ತಿ ಆಗುತ್ತೆ. ಮೆಟ್ರೋ ದರ ಏರಿಕೆ ಖಂಡಿಸಿ ABVP ಪ್ರತಿಭಟನೆ. ಇನ್ನು ಮೆಟ್ರೋ ದರ ಏರಿಕೆ ಖಂಡಿಸಿ ABVP ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಬಳಿ ಹೈ ಡ್ರಾಮಾ ಮಾಡಿದ್ರು. ಈ ವೇಳೆ ಪ್ರತಿಭಟನೆ ಮಾಡ್ತಿದ್ದವರನ್ನ ಕಾಕಿ ವಶಕ್ಕೆ ಪಡೆದಿದೆ. ಬೆಂಗಳೂರಿನಲ್ಲಿ ಜೆಡಿಎಸ್ ಮುಖಂಡರ ಪ್ರತಿಭಟನೆ. ಇಷ್ಟೇ ಅಲ್ಲ, ದರ ಏರಿಕೆ ಜೆಡಿಎಸ್ ನಾಯಕರು ರಾಜ್ಯ ಸರ್ಕಾರವನ್ನ ಹೊಣೆಯಾಗಿಸಿದೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ವಿಪಕ್ಷಗಳ ಆರೋಪಕ್ಕೆ ಮಾಜಿ ಸಂಸದ DK ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಮೆಟ್ರೋ ನಿರ್ವಹಣೆ ಕೇಂದ್ರದ್ದು, ರಾಜ್ಯದ ಮೇಲೆ ಪ್ರೀತಿ ಇದ್ರೆ ಮೆಟ್ರೋ ಹೊರೆ ಕಡಿಮೆ ಮಾಡಲಿ ಎಂದಿದ್ದಾರೆ. ಮೆಟ್ರೋ ನಿರ್ವಹಣೆ ಪೂರ್ತಿ ಕೇಂದ್ರ ಸರ್ಕಾರದ ಕೈಯಲ್ಲೇ ಇದೆ, ರಾಜ್ಯ ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ. ರಾಜ್ಯ ಸರ್ಕಾರ ತನ್ನ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಿದೆ ಹೊರತು ಏನಾದ್ರು ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಇನ್ಯಾವುದು ಕೂಡ ಅಲ್ಲ. ಅವ್ರಿಗೆ ಅಷ್ಟೊಂದು ಪ್ರೀತಿ ಇತ್ತು ಕರ್ನಾಟಕದ ಮೇಲೆ ಅಂತ ಹೇಳಿದ್ರೆ ಅವರು ಹೆಚ್ಚಿನ ಅನುದಾನನ ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ಆಗ್ತಾ ಇರ್ತಕ್ಕಂಥ ಮೆಟ್ರೋ ಹೊರೆಯನ್ನ ಕಡಿಮೆ ಮಾಡಲಿ. ಇದೆಲ್ಲದರ ಮಧ್ಯೆ ಬಿಎಂಆರ್ಸಿಎಲ್ ಮರು ಪರಿಷ್ಕರಣೆ ಏನೋ ಮಾಡಿದೆ. ಆದರೆ ಇದರಿಂದ ಪ್ರಯಾಣಿಕರು ಸಂತೃಪ್ತರಾಗಿಲ್ಲ. ಹೀಗಾಗಿಯೇ ಮೆಟ್ರೋದಿಂದ ದೂರ ಉಳಿತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್ TV9.